ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕಿಂತ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ನ್ಯೂಸ್ ಫಸ್ಟ್ ಮೂಡಿಗೇರಿತು 12 ರಾಷ್ಟ್ರೀಯ ಪ್ರಶಸ್ತಿಗಳ ಗರಿ. ಬೆಸ್ಟ್ ಕವರೇಜ್ ವಿಭಾಗದಲ್ಲೂ ಎನ್ಬಾ ಗೋಲ್ಡ್. ಮಾರ್ನಿಂಗ್ ಟು ಬೆಂಗಳೂರು ಫಸ್ಟ್ ವರೆಗೂ ಅವಾರ್ಡ್ಗಳ ಸುರಿಮಳೆ. ಮಂಡ್ಯದಲ್ಲಿ ಸ್ವಾಭಿಮಾನಿ ಸುಮಲತಾ ಸ್ಪರ್ಧೆ ಫಿಕ್ಸ್. ಸಕ್ಕರೆ ನಾಡಿನಲ್ಲಿ ಸ್ಪರ್ಧೆಯಿಂದ ಮತ ಸಮೀಕರಣ ಟೆನ್ಷನ್. ರೆಬಲ್ ಲೇಡಿ ಯಾರಿಗೆ ಕಂಟಕ ತರ್ತಾರೆ ಅನ್ನೋದೇ ಆತಂಕ. ಡಿಕೆ ಬ್ರದರ್ಸ್ ಕೋಟೆಗೆ ಬಿಜೆಪಿ ಚಾಣಕ್ಯ ಲಗ್ಗೆ. ಏಪ್ರಿಲ್ 2ರಂದು ಗ್ರಾಮಾಂತರ ಕದನದಲ್ಲಿ ರಣಕಹಳೆ. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋಕೆ ಚಾಣಕ್ಯ ತಂತ್ರ. ಅಪ್ಪ ಬಿಜೆಪಿಯಲ್ಲಿ, ಮಗಳು ಕಾಂಗ್ರೆಸ್ನತ್ತ ದೃಷ್ಟಿ. ಎಲೆಕ್ಷನ್ ಹೊತ್ತಲ್ಲೇ ನಿಶಾ ಯೋಗೇಶ್ವರ್ ಹಸ್ತಲಾಗುವಕ್ಕೆ ಸಿದ್ಧತೆ. ಡಿಕೆ ಸುರೇಶ್ ಪರವಾಗಿ ಮತಯಾಚನೆ ಭರವಸೆ. ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆಸಿದ್ದ ಮೊಯ್ಲಿ ಮಾಜಿ ಸಿಎಂ ಭೇಟಿಗೆ ಬಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ. ಹೋಗುಚ್ಚ ನೀಡಿ ಪ್ರಚಾರಕ್ಕೆ ಆಹ್ವಾನಿಸಿದ ರಕ್ಷಾರಾಮಯ್ಯ. ಚಿತ್ರದುರ್ಗಕ್ಕೆ ಬಂದ ವೇಳೆ ಕಾರು ಜೋಳಾಗೆ ಘೇರಾವ್. ರಘುಚಂದನ್ ಬೆಂಬಲಿಗರಿಗೆ ವಚನದ ಮೂಲಕ ತಿರುಗೇಟು. ಬೈದವರನ್ನ ಬಂಧುಗಳು ಅಂತ ಟಾಂಗ್ ಕೊಟ್ಟ ಮಾಜಿ ಡಿಸಿಎಂ. ಚಿತ್ರದುರ್ಗ ಲೋಕಸಭಾ ಟಿಕೆಟ್ ಬಂಡಾಯ. ಅಸಮಾಧಾನ ಶಮನಕ್ಕೆ ಬಂದ ಎಂಎಲ್ಸಿ ರವಿಕುಮಾರ್. ಮನವೊಲಿಕೆ ವಿಫಲ, ಬಂದ ದಾರಿಗೆ ವಾಪಸ್. ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ ಚಟುವಟಿಕೆ ಶುರು. ಜೆಡಿಎಸ್ನ ನಾಯಕರೊಂದಿಗೆ ಮಲ್ಲೇಶ್ ಬಾಬು ಮೊದಲ ಸಭೆ. ಹಾಲಿ ಸಂಸದ ಮುನಿಸ್ವಾಮಿ ಬಳಿ ಬೆಂಬಲ ಕೋರಿದ ದಳ ಅಭ್ಯರ್ಥಿ. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ಟೆಂಪಲ್ ರನ್. ಗುರುಮಟ್ಕಲ್ನ ಕಾಸಾ ಮಠದ ಶಾಂತವೀರ ಮಠಕ್ಕೆ ದರ್ಶನ. ಕ್ಷೇತ್ರದಲ್ಲಿ ರೋಡ್ ಶೋ, ಶಕ್ತಿ ಪ್ರದರ್ಶನ. ಬಡವರಿಗಾಗಿ ಕಾಂಗ್ರೆಸ್ ಸರ್ಕಾರ ಮನೆ ಬಾಗಿಲಿಗೆ ಗ್ಯಾರಂಟಿ. ಪಕ್ಷಕ್ಕೆ ಮತ ಹಾಕದೇ ಇದ್ರೆ ನಮಗೆ ಆತ್ಮಹತ್ಯೆಯೇ ದಾರಿ. ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿಕೆ. 5.25 ಲಕ್ಷ ಮೌಲ್ಯದ ಮಿಕ್ಸರ್ ಗ್ರೈಂಡರ್ಗಳು ಸೀಸ್. ಬಳ್ಳಾರಿಯ ಹಲಕುಂದಿ ಚೆಕ್ಪೋಸ್ಟ್ನಲ್ಲಿ ಸೀಸ್. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್. ಇಡೀ ದೇಶದಲ್ಲೇ ಹೈವೋಲ್ಟೇಜ್ ಕ್ಷೇತ್ರವಾದ ಬಾರಾಮತಿ. ಪವಾರ್ ಫ್ಯಾಮಿಲಿಯಲ್ಲೇ ಶುರುವಾಯಿತು ಪವರ್ ಫೈಟ್. ನಾದಿನಿ ಸುಪ್ರಿಯಾ ವಿರುದ್ಧ ಡಿಸಿಎಂ ಅಜಿತ್ ಪತ್ನಿ ಕಣಕ್ಕೆ. ವಿದ್ಯಾರ್ಥಿಯ ಖಾತೆಯಿಂದ 46 ಕೋಟಿ ವ್ಯವಹಾರ. 25 ವರ್ಷದ ಯುವಕನಿಗೆ ಐಟಿ ನೋಟಿಸ್. ತನ್ನ ಪ್ಯಾನ್ ಕಾರ್ಡ್ ಮಿಸ್ಯೂಸ್ ಆಗ್ತಾ ಇದೆ ಅಂತ ಪೊಲೀಸರಿಗೆ ಮೊರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅದ್ಧೂರಿ ರಂಗಪಂಚಮಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರಿಗೆ ಬಣ್ಣದ ಓಕುಳಿ. ಮೆಚ್ಚುಗೆಗೆ ಪಾತ್ರವಾದ ಆಂಬ್ಯುಲೆನ್ಸ್ಗೆ ಬಿಟ್ಟುಕೊಟ್ಟ ದಾರಿ. ಶರಣ ಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವ. ಶರಣ ಬಸಪ್ಪ ಅವರಿಂದ ಭಕ್ತರಿಗೆ ಪರಿಸು ಬಟ್ಟಲು ದರ್ಶನ. ಬೀದಿಯಲ್ಲಿ ವೈಭವದಿಂದ ರಥ ಸಾಕ್ತಾ ಇದ್ದ ಹಾಗೆ ಭಕ್ತಿಭಾವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.